ನಮಸ್ಕಾರ, ರಾಮ್ ರಾಮ್. ನಾನು ಮೋತಿಲಾಲ್ ಸಭರಾಡೆ. ಇವತ್ತು ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನಂತಂದರೆ, ನನ್ನದೇ ಆದಂಥ ಒಂದು ನಿಮ್ರೋಸಾಫ್ಟ್ ಆ್ಯಪನ್ನು ನಾನು ಪ್ಲೇಸ್ಟೋರಲ್ಲಿ ಲಾಂಚ್ ಮಾಡಿದ್ದೀನಿ. ಇದು ಹೇಗೆ ಯೂಸ್ ಮಾಡಬೇಕಂತ ಕೆಲವೊಂದು ವಿಷಯಗಳನ್ನು ನಾನು ಹೇಳ್ಬೇಕಂತ ಇಷ್ಟಪಡ್ತಾ ಇದ್ದೀನಿ. ಮೊದಲನೇದಾಗಿ ನೀವು ಪ್ಲೇಸ್ಟೋರ್ ಹೋಗಿ ನೀವು ನಿಮ್ರೋಸಾಫ್ಟ್ ಅಂತೇಳಿ ಟೈಪ್ ಮಾಡಬೇಕು. NUMROSOFT ನಿಮ್ರೋಸಾಫ್ಟ್ ಅಂತ ಟೈಪ್ ಮಾಡಿದ ಪ್ರಕಾರ ಈ ಪ್ರಕಾರ ಬರುತ್ತೆ. ಇದರಲ್ಲಿ ನೀವು ಈಗ ಮಾಡಿದರೆ ಓಪನ್ ಅಂತ ಬರುತ್ತೆ. ಓಪನ್ ಮಾಡಿದರೆ ಈ ಪ್ರಕಾರ ಪ್ರೊಫೈಲ್ ಬರುತ್ತೆ. ಪ್ರೊಫೈಲ್ ಕ್ರಿಯೇಟ್ ಮಾಡೋದು ಹೇಗೆ ಪ್ರೊಫೈಲ್ ಕ್ರಿಯೇಟ್ ಮಾಡೋದು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ಫಸ್ಟು ಆ್ಯಡ್ ಅಂತ ಮಾಡಬೇಕು. ಆ್ಯಡ್ ಮಾಡಿದ್ರೆ ನೀವು ಯಾವುದೇ ಒಂದು ಹೆಸರನ್ನು ಟೈಪ್ ಮಾಡ್ಬೋದು. ಹೆಸರು ಟೈಪ್ ಮಾಡಿದ್ಮೇಲೆ ನೀವು ಕಂಟ್ರಿ ಯಾವುದೇ ಕಂಟ್ರಿಯಲ್ಲಿ ಇರ್ಬೋದು, ಇಂಡಿಯಾ ಯಾವುದೇ ಒಂದು ಕಂಟ್ರಿಯಲ್ಲಿ ಇರ್ಬೋದು, ಕಂಟ್ರಿಯಲ್ಲಿ ಯೂಸ್ ಮಾಡ್ಬೋದು. ನಾವು ಇಂಡಿಯಾದಲ್ಲಿ ಇದ್ದೀವಿ, ಇಂಡಿಯಾ ಪ್ರಕಾರ ಮಾತಾಡೋಣ. ಇದ್ರ ಪ್ರಕಾರ ಮೊಬೈಲ್ ನಂಬರನ್ನು ಆ್ಯಡ್ ಮಾಡಬೇಕು. ಮೊಬೈಲ್ ನಂಬರ್ ಆ್ಯಡ್ ಮಾಡಿದೆ ಮೇಲ್ ಫೀಮೇಲ್ ಅಂತ ಜೆಂಡರ್ ಆ್ಯಡ್ ಮಾಡ್ಬೋದು. ಇದೇ ಪ್ರಕಾರ ಇವತ್ತಿನ ಡೇಟು ಇಲ್ಲ ಯಾವುದೇ ಒಂದು ಹುಟ್ಟಿದ ತಾರೀಖನ್ನು ಹಾಕಿದರೆ ನಿಮ್ಮದು ಒಂದು ಪ್ರೊಫೈಲನ್ನು ಕ್ರಿಯೇಟ್ ಆಗುತ್ತೆ. ಈ ಪ್ರೊಫೈಲ್ ಕ್ರಿಯೇಟ್ ಆದಮೇಲೆ ಇದು ನಾವೊಂದು ಏನು ಬರುತ್ತೆ ಅಂದರೆ ನೇಮ್, ನಾವೇನು ಹೆಸರು ಟೈಪ್ ಮಾಡಿದ್ದೀವಿ, ಹೆಸರು, ಡೇಟ್ ಆಫ್ ಬರ್ತ್, ಮೊಬೈಲ್ ನಂಬರ್, ಜೆಂಡರ್. ಈ ಪ್ರಕಾರ ಬಂದಮೇಲೆ ನಮ್ಮ ಮೊಬೈಲಿಂದು ನಾವು ಡೇಟ್ ಆಫ್ ಬರ್ತ್ ಏನು ಕೊಟ್ಟಿರ್ತೀವಿ ಅದರದ್ದು ಬರ್ತ್ ನಂಬರ್, ಡೆಸ್ಟಿನಿ ನಂಬರ್ ಪ್ಲಸ್ ನೇಮ್ ನಂಬರ್, ಆಮೇಲೆ ನೇಮ್ ಟೋಟಲ್, ನೇಮ್ ಸ್ಕೋರ್ ಅಂತ ಇಷ್ಟೆಲ್ಲ ಬರುತ್ತೆ. ನೆಕ್ಸ್ಟ್ ಇದರಲ್ಲಿ ಏನು ಬರುತ್ತೆ ಅಂದರೆ ನಾವೇನು ಮೊಬೈಲ್ ನಂಬರ್ ಕೊಟ್ಟಿರ್ತೀವಿ ಆ ಮೊಬೈಲ್ ನಂಬರಲ್ಲಿ ಯಾವ್ಯಾವ ಒಳ್ಳೆಯ ನಂಬರ್ಗಳಿದ್ದಾವೆ, ಕೆಟ್ಟ ನಂಬರ್ ಇದ್ದಾವೆ ಅನ್ನೋದನ್ನು ನಾವು ತಿಳ್ಕೊಬೋದು. ಇದೇ ಪ್ರಕಾರ ನಾವು ಈ ಕೊಟ್ಟಿರೋಂಥ ನಂಬರಲ್ಲಿ 99 ಒಂದು ಭಾಳ ಒಳ್ಳೆಯ ನಂಬರ್ ಇದೆ. 9772828882 ಇದೇನು ನಂಬರ್ಸ್ ಬರ್ತಾಯಿದ್ದಾವೆ ಇವೆಲ್ಲ ಬ್ಯಾಡ್ ನಂಬರ್ಸ್ ಅಂತ ಬರ್ತಾಯಿದೆ. ಬ್ಯಾಡ್ ರೆಡ್ ನಂಬರ್ ಬಂದರೆ ಬ್ಯಾಡ್ ನಂಬರ್ಸ್, ಸ್ವಲ್ಪ ಗುಲಾಬಿ ಬಂದರೆ ಅದರಲ್ಲಿ ಸ್ವಲ್ಪ ಒಳ್ಳೆ ಪರ ಇಲ್ಲ. ಅದೇ ಪ್ರಕಾರ ಬ್ಲೂ ಬಂದರೆ ಒಳ್ಳೆ ನಂಬರ್, ಅದರಲ್ಲಿ ಮಿಕ್ಸ್ ನಂಬರ್ ಅಂತೇಳಿ ಬರುತ್ತೆ. ಅದೇ ಪ್ರಕಾರ ನಮ್ಮ ಮೊಬೈಲ್ ನಂಬರ್ಸಲ್ಲಿ ಯಾವಾಗಲೂ ಗ್ರೀನ್ ನಂಬರ್ಸ್ ಎಷ್ಟು ಬರುತ್ತೆ ಅಷ್ಟು ಒಳ್ಳೇದಿರುತ್ತೆ. ಇದರಲ್ಲಿ ಏನುತ್ತಂದರೆ ಆಲ್ಮೋಸ್ಟ್ ನಾವು 2, 8 ಆ್ಯಂಡ್ 4 ಅವಾಯ್ಡ್ ಮಾಡೋದು ಭಾಳ ಒಳ್ಳೆಯದಂತ ಮೊಬೈಲ್ ನ್ಯೂಮರಾಲಜಿಯಲ್ಲಿ ನಾವು ಹೇಳ್ಬೋದು. ಇದೇ ಪ್ರಕಾರ ಮೊಬೈಲ್ ಅನಾಲಿಸಿಸ್ ಆದಮೇಲೆ ನೆಕ್ಸ್ಟ್ ಬರೋದು ನೇಮ್ ಅನಾಲಿಸಿಸ್. ನೇಮ್ ಅನಾಲಿಸಿಸಲ್ಲಿ ನಾವು ನೇಮ್ ಏನು ಕೊಟ್ಟಿರ್ತೀವಿ, ನೇಮ್ ಟೋಟಲ್, ನೇಮ್ ಸ್ಕೋರ್ ಅಂತ ಬರುತ್ತೆ. ಅದರಲ್ಲಿ ನೆಕ್ಸ್ಟ್ ನಾವು ಇದರಲ್ಲಿ ಏನು ನೋಡ್ಬೋದು ಅಂದರೆ ಇದರಲ್ಲಿ ರೂಲಿಂಗ್ ಇಯರ್ ಅಂತ ಬರುತ್ತೆ. ನಮ್ಮದು ಈ ವರ್ಷ ಯಾವ ಪ್ಲ್ಯಾನೆಟ್ ರೂಲ್ ಆಗ್ತಾಯಿದೆ ನಮಗೆ ಅನ್ನೋದು ಈ ರೂಲಿಂಗ್ ಇಯರ್ ಬರುತ್ತೆ. ಅದರ ಕೆಳಗೆ ಡೇಟ್ ಆಫ್ ಬರ್ತ್ ಗ್ರಿಡ್ ಬರುತ್ತೆ. ಡೇಟ್ ಆಫ್ ಬರ್ತ್ ಗ್ರಿಡಲ್ಲಿ ಇದು ಒಂದು ವೇದಿಕ್ ನ್ಯೂಮರಾಲಜಿ ಬೇಸ್ ಮೇಲೆ ಆಧಾರಿತವಾಗಂಥದ್ದು. ಅದರಲ್ಲಿ ಏನು ಬರುತ್ತೆ, ಕಾಂಪೌಂಡ್ ನಂಬರ್, ಬರ್ತ್ ನಂಬರ್, ಡೆಸ್ಟಿನಿ ನಂಬರ್, ಫ್ರೆಂಡ್ಸ್ ಆ್ಯಂಡ್ ಎನಿಮೀಸ್ ಅಂತ ಇದರಲ್ಲೆಲ್ಲ ಬರುತ್ತೆ. ಬರ್ತ್ ಗ್ರಿಡ್ ಆದಮೇಲೆ ನೆಕ್ಸ್ಟು ಪ್ರಶ್ನೆ ಕೊಡಲಿ. ನಾವು ಈ ಟೈಮಲ್ಲಿ ಏನು ಪ್ರಶ್ನೆ ಮಾಡ್ತಾಯಿದ್ದೀವಿ ಆ ಪ್ರಶ್ನೆ ಗುಡ್, ಲಕ್ಕಿ ಆರ್ ಅನ್ಲಕ್ಕಿ ಅನ್ನೋದು ನಾವಿಲ್ಲಿ ತಿಳ್ಕೊಬೋದು. ನೆಕ್ಸ್ಟ್ ಏನು ಬರುತ್ತೆ ಅಂದರೆ ಮಹಾದಶ ಬರುತ್ತೆ. ಈಗ ವೇದಿಕ್ ನ್ಯೂಮರಾಲಜಿಯಲ್ಲಿ ಏನಿದೆ ಅಂದರೆ ಒಂದು 100 ವರ್ಷದ್ದು ನಾವು ಹೇಗೆ ಮಹಾದಶ ಅಂತರ್ದಶ ಬರುತ್ತೆ, ಅದೇ ಪ್ರಕಾರ ಇಲ್ಲಿ ಮಹಾದಶ ಒಂದು 100 ವರ್ಷದ್ದು ಮಹಾದಶ ಬರುತ್ತೆ. ಇದು 100 ವರ್ಷದ ಮಹಾದಶದಲ್ಲಿ ಇದರಲ್ಲಿ ನಾವು ಅಂತರ್ದಶನೂ ನೋಡ್ಬೋದು. ಅಂತರ್ದಶದಲ್ಲಿ ಆ ಒಂದೊಂದು ಗ್ರಹದ್ದು ಏನೇನು ಗತಿವಿಧಿ ಇದಾವನ್ನು ಅದು ನೋಡ್ಬೋದು. ನೆಕ್ಸ್ಟ್ ಪ್ರತ್ಯಂತರ್ದಶ ಅಂತ ಬರುತ್ತೆ. ಪರ್ಸ್ನಲ್ ಇಯರ್ ಇದೂ ಒಂದು ಪ್ರತ್ಯಂತರ್ದಶ ಇದ್ದಾಗೆ. ಈ ವರ್ಷ ನಿಮ್ಗೆ ಯಾವುದು ಒಳ್ಳೆಯದಾಗುತ್ತೆ ಕೆಟ್ಟದಾಗುತ್ತೆ ಅಂತ ನಾವೆಲ್ಲ ನೋಡ್ಬೋದು. ಪರ್ಸ್ನಲ್ ಇಯರ್ ಆದಮೇಲೆ ಇದು ಮೆಟ್ರಿಕ್ಸ್ ವ್ಯೂ ಅಂತ ನಾನೊಂದು ಹೊಸದು ಮಾಡಿದ್ದೀನಿ. ಇದು ಏನಂದರೆ ಡೇಟ್ ಆಫ್ ಬರ್ತ್ ಗ್ರಿಡ್ ಬರುತ್ತಲ್ಲ, ಡೇಟ್ ಆಫ್ ಬರ್ತ್ ಅದರಲ್ಲಿ ಏನಾಗುತ್ತೆ ಅಂದರೆ ಪ್ರತಿ ಒಂದು ತಿಂಗಳದ್ದು ಒಂದು ಹೊಸ ಗ್ರಿಡ್ ಬರುತ್ತೆ. ಒಂದು ವರ್ಷದ್ದು ಒಂದೊಂದು ಹೊಸ ಗ್ರಿಡ್ ಬರುತ್ತೆ. ಒಂದೊಂದು ವರ್ಷದ ಗ್ರಿಡ್ ಬಂದಮೇಲೆ ಈ ಪ್ರಕಾರ ಗ್ರೀನ್ ಬಂದಾಗ ನಮಗೆ ಈ ವರ್ಷ ಒಳ್ಳೇದಿದೆ ಅಂತ ನಾವು ಅನ್ಕೋಬೋದು. ಅದೇ ಪ್ರಕಾರ ನಾವೇನು ನೋಡ್ಬೋದು ಅಂದರೆ ಶೋ ಮಂತ್ಲಿ ವ್ಯೂ ಅಂತಿದೆ. ಶೋ ಮಂತ್ಲಿ ವ್ಯೂ ಅಂತಂದರೆ ಪ್ರತಿ ಒಂದು ತಿಂಗಳದ್ದು ನಾವು ಗ್ರಿಡ್ಡನ್ನು ನೋಡ್ತಾ ಹೋಗ್ಬೋದು. ಪ್ರತಿ ಒಂದು ತಿಂಗಳ ಯಾವುದೇ ತಿಂಗಳದ್ದು ನಮಗೆ ಏನಾಗುತ್ತೆ, ನಮ್ಮ ಭವಿಷ್ಯ ಏನಿರುತ್ತೆ ಅಂತ ಆಟೋಮೆಟಿಕ್ಕಾಗಿ ನಾವು ಚೆಕ್ ಮಾಡ್ಕೊತ ಹೋಗ್ಬೋದು. ಇದಾದಮೇಲೆ ನಮಗೆ ಬೇಡಪ್ಪ ಇದು ಮಂತ್ಲಿ ವ್ಯೂ ನೋಡೋಕ್ಕಾಗಲ್ಲ, ಡೇಟ್ ಟು ಡೇಟ್ ಚೆಕ್ ಮಾಡೋದಿದೆ ಅಂದರೆ ಯಾವ ವರ್ಷದಿಂದ ಯಾವ ಡೇಟ್ವರೆಗೆ ಬರುತ್ತೆ ಅನ್ನೋದು ನಾವಿಲ್ಲಿ ಡೇಟ್ ಚೇಂಜ್ ಮಾಡಿ ಆಟೋಮೆಟಿಕ್ ಯಾವುದೇ ಒಂದು ಡೇಟ್ ಸೆಲೆಕ್ಟ್ ಮಾಡಿದರೆ ಆ ಡೇಟಿಂದು ನಾವು ಆಟೋಮೆಟಿಕ್ ಏನು ಬರುತ್ತೆ ಅನ್ನೋದು ಇದೆಲ್ಲ ನೋಡ್ಬೋದು. ಇದಿಷ್ಟು ಆಗಿದೆ. ಆಮೇಲೆ ಏನಾಗುತ್ತೆ ಇದರಲ್ಲಿ ಮತ್ತು ಪ್ರೊಫೈಲ್ ಅನಾಲಿಸಿಸ್ ಬರುತ್ತೆ. ಪ್ರೊಫೈಲ್ಸಲ್ಲಿ ಏನು ಬರುತ್ತೆ ಅಂದರೆ ಅಪೀರಿಯನ್ಸ್ ಅಂತ ಬರುತ್ತೆ. ಇದರಲ್ಲಿ ಏನಾಗುತ್ತೆ ಅಂದರೆ ಸಿಸ್ಟಮ್ ಮೋಡ್, ಲೈಟ್ ಮೋಡ್, ಆಮೇಲೆ ಅಪೀರೆನ್ಸಲ್ಲಿ ಡಾರ್ಕ್ ಮೋಡ್. ನಾವು ಸಿಸ್ಟಮಲ್ಲಿ ಯಾವ್ದು ಇಟ್ಟಿದ್ದೀವಿ ಅದು ನೋಡ್ಬೋದು. ಆಮೇಲೆ ಟೆಕ್ಸ್ಟ್ ಸೈಜ್, ನಾವು ಏನು ಸೈಜು, ಸ್ಮಾಲ್ ಸೈಜ್, ಮೀಡಿಯಮ್ ಸೈಜ್, ಯಾವುದೇ ನಮ್ಮದು ಮೊಬೈಲ್ಗೆ ಹೇಗೆ ಅನುಕೂಲ ಆಗುತ್ತೆ ಆ ಪ್ರಕಾರವಾಗಿ ನಾವು ಇಟ್ಕೋಬೋದು. ಇದರಲ್ಲಿ ಮತ್ತು ಲ್ಯಾಂಗ್ವೇಜ್ ಅಂತ ಇದೆ. ಲ್ಯಾಂಗ್ವೇಜಲ್ಲಿ ನಾವು ಹಿಂದಿ,
ಇಂಗ್ಲೀಷ್, ಕನ್ನಡ, ತೆಲುಗು ಸದ್ಯದಲ್ಲಿ 4 ಲ್ಯಾಂಗ್ವೇಜನ್ನು ನಾವು ಕೊಟ್ಟಿದ್ದೀವಿ. ನೆಕ್ಸ್ಟ್ ಇದರಲ್ಲಿ ಏನಾಗುತ್ತೆ ಅಂದರೆ ನಾವು ಅಪ್ಡೇಟ್ ಬಂದಾಗ ಇನ್ನೂ ಲ್ಯಾಂಗ್ವೇಜನ್ನು ಆ್ಯಡ್ ಮಾಡ್ತಾಯಿದ್ದೀವಿ. ಮತ್ತು ಇದರಲ್ಲಿ ಏನಿದೆ ಅಂದರೆ ನಾವು ಪ್ರಿಡಿಕ್ಷನ್ ಪಾರ್ಟ್ ಇನ್ನೂ ಆ್ಯಡ್ ಮಾಡಿಲ್ಲ. ನೆಕ್ಸ್ಟ್ ನಾವು ಪ್ರಿಡಿಕ್ಷನ್ ಪಾರ್ಟನ್ನು ಕೂಡ ಆ್ಯಡ್ ಮಾಡೋ ವಿಚಾರದಿದೆ. ಇದರಲ್ಲಿ ಇನ್ನೊಂದು ನಾವೇನು ನೋಡ್ಬೋದು ಅಂದರೆ ಸಡನ್ನಾಗಿ ಈಗ ನೇಮ್ ಕರೆಕ್ಷನ್ಸ್ ಜಾಸ್ತಿ ನಡೀತಾ ಇದೆ. ನೇಮ್ ಕರೆಕ್ಷನ್ಸ್ ಏನಿದೆ ಅಂದರೆ ನಾವೊಂದು ಯಾವುದೇ ಒಂದು ಹೆಸರು ಬರೆದಾಗ ಇದು ನೇಮ್ ಟೋಟಲ್ ಮತ್ತು ನೇಮ್ ಸ್ಕೋರ್ ಆಟೋಮೆಟಿಕ್ಕಾಗಿ ಡೈರೆಕ್ಟ್ ಜನ್ರೇಟ್ ಆಗಿಬಿಡುತ್ತೆ. ಇದಾದಮೇಲೆ ನೆಕ್ಸ್ಟ್ ನಾವು ಏನು ನೋಡ್ಬೋದು ಅಂದರೆ ಇದರಲ್ಲಿ ಇದೆ ಟೈಮ್ ಟ್ರ್ಯಾಕಿಂಗ್ ಚೆಕ್ಕಿಂಗಲ್ಲಿ ಡೈರೆಕ್ಟ್ ನಮ್ದು ಯಾವ ಟೈಮ್ ಇದೆ, ಗುಡ್ ಟೈಮ್, ಬ್ಯಾಡ್ ಟೈಮ್ ಆಟೋಮೆಟಿಕ್ಕಾಗಿ ಚೆಕ್ ಮಾಡ್ಬೋದು. ಈ ಪ್ರಕಾರ ಮಾಡಿದರೆ ನಾವು ಹೆಸರು ನೇಮ್ ಟೋಟಲ್ ಏನಿದೆ ಅನ್ನೋದು ಡೈರೆಕ್ಟ್ ಬರುತ್ತೆ. ಇದೆಲ್ಲ ಹೇಳಿ ನಾನು ಇಲ್ಲಿಗೆ ನನ್ನ ವೀಡಿಯೋನ ಮುಗಿಸ್ಬೇಕಂತ ಹೇಳ್ತಾಯಿದ್ದೀನಿ. ನಮಸ್ಕಾರ. ರಾಮ್ ರಾಮ್.